ಅಧಿಕಾರ ಹೋಯಿತು, ರಾಜೀನಾಮೆನೂ ಕೊಟ್ಟರು. ಆದರೆ ಸಿದ್ದರಾಮಯ್ಯರ ಕ್ರೇಜ್ ಕಡಿಮೆ ಆಗಿದೆಯಾ? ನೋ ನೋ ನೋ. ಅಧಿಕಾರ ಹೋದ್ರೂ ಕುಗ್ಗಿಲ್ಲ ಸಿದ್ದರಾಮಯ್ಯರ ಕ್ರೇಜ್. ರಾಜೀನಾಮೆ ಬಳಿಕವೂ ಕಾವೇರಿ ನಿವಾಸಕ್ಕೆ ಜನ ಬರೋದು ನಿಂತಿಲ್ಲ. ಸಿದ್ದರಾಮಯ್ಯರ ಮುಂದೆ ಕಣ್ಣೀರು ಹಾಕಿದ ಸಾರ್ವಜನಿಕರು, ಸಿದ್ದರಾಮಯ್ಯ ಭೇಟಿಯಾಗಿ ಮನವಿ ಮಾಡಿದ ಜನ, ಕಾವೇರಿ ನಿವಾಸದಲ್ಲಿ ಜನ ಸಮಸ್ಯೆ ಆಲಿಸಿದ ಸಿದ್ದು, ಆಲದ ಮರದಲ್ಲಿ ಹಣ್ಣು ಬಿಡೋದಿಲ್ಲ ಅಂತ ಹೇಳಿ ನೆರಳು ತಗೊಳ್ಳೋದಕ್ಕೂ ಬರೋ ಜನರ ಸಂಖ್ಯೆ ಕಡಿಮೆ ಆಗುತ್ತಾ? ಇಲ್ಲ ನೋಡಿ, ರಾಜೀನಾಮೆ ಕೊಟ್ಟರು, ಈಗ ಅವರು ತಾತ್ಕಾಲಿಕವಾಗಿ ಹೊರಗಿರ್ತಾರೆ. ಇನ್ನು 2 ವರ್ಷ ಅವರು ಶಾಸಕರಾಗಿರ್ತಾರೆ. ಸಿದ್ದರಾಮಯ್ಯನವರು ಏಕಶ್ಚಿತ್ ಶಾಸಕರು, ಆಫ್ಟರ್ ಆಲ್ MLA. ಅದರರ್ಥ ಅವ್ರನ್ನ ತಾತ್ಸಾರವಾಗಿ ಕಂಡಿದ್ದಲ್ಲ, ಬದಲಾಗಿ ಅವರ ಸ್ಥಾನ ಈಗ ಶಾಸಕ. ಈ ಸಂದರ್ಭದಲ್ಲೂ ಕೂಡ ಜನರಿಗೆ ಅವರ ಮೇಲಿರುವಂತಹ ಭರವಸೆಯಾಗಲಿ ವಿಶ್ವಾಸ ಆಗಲಿ ಲವಲೇಶದಷ್ಟು ಕ್ಷೀಣಿಸಿಲ್ಲ. ಕಾವೇರಿ ನಿವಾಸಕ್ಕೆ ಜನ ಬರ್ತಿದ್ದಾರೆ. ಪೊನ್ನಣ್ಣ ಪಾಪ ಅವರು ಸಲಹೆಗಾರರು ಅಲ್ಲೇ ಇದ್ದಾರೆ. ಸೊ ಜನರಿಗೆಲ್ಲ ಒಂದು ಕಡೆ ನೋಡಿ, ಜನರ ಜೊತೆ ಇವತ್ತು ಕೂಡ ಅಷ್ಟೇ ವ್ಯವಧಾನ, ಅಷ್ಟೇ ಸಮಾಧಾನಯುತವಾಗಿ ಮಾತನಾಡಿದ್ರು. ಜನದರ್ಶನಕ್ಕೆ ಅಂಥೇಳಿ ಸಿದ್ದರಾಮಯ್ಯನವರು ಪ್ರತಿ ಬಾರಿಯೂ ನಿಂತ್ಕೊಂಡಾಗ್ಲೂ ಯಾವ ಚೈತನ್ಯ ಮುಖವನ್ನು ಇಟ್ಕೊಂಡು ನಿಂತ್ಕೊತಾರೋ ಅದೇ ಚೈತನ್ಯದಿಂದಲೇ ಇವತ್ತು ನಿಂತ್ಕೊಂಡು ಜನರ ಜೊತೆ ಮಾತನಾಡಿದ್ರು, ಕಷ್ಟವನ್ನು ಆಲಿಸಿದ್ರು, ಅವರ ಪ್ರಾಬ್ಲಮ್ಸ್ಗಳನ್ನು ಕೇಳ್ಕೊಂಡ್ರು, ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸ್ಪಂದನೆ ಕೊಟ್ಟರು. ಅಧಿಕಾರ ಇಲ್ಲ, ನಾನೀಗ ಮಾಜಿ CM ಅಂಥೇಳಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳಲಿಲ್ಲ ಮನುಷ್ಯ. ಜನರ ಮುಂದೆ ನಿಂತ್ಕೊಂಡ್ರು, ನಾನೊಬ್ಬ ಜನನಾಯಕ. ಅವ್ರ ಮೇಲಿರೋ ಕ್ರೇಜ್ ಕಡಿಮೆ ಆಗಿಲ್ಲ, ಜನರಿಗೆ ಅವ್ರ ಮೇಲಿರ್ತಕ್ಕಂತಹ ಭರವಸೆಯೂ ಕೂಡ ಕ್ಷೀಣಿಸಿಲ್ಲ. ಏನೋ ಮಾಡ್ತಾರೆ ನಮ್ಮಣ್ಣ. ಸೊ ಈ ಅರ್ಥದಲ್ಲಿ ಜನ ಬರ್ತಿದ್ದಾರೆ.